ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, ಇವತ್ತು ಮಕ್ಳಿಗೆಲ್ಲ ರಜೆ ಇತ್ತು, ಎಲ್ಲನೂ ಹೋಗೋಣ ಅಂತಿದ್ರು. ಹಾಗೆ ನಾವೆಲ್ಲನೂ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರಿ. ಸೊ ಮುಂಜಾನೆ ಬೆಳಗ್ಗೆನೇ ಎಲ್ಲರೂ 5 ಗಂಟೆಗೆ ಬಿಟ್ವಿ. ಫೈನಲಿ ನಮ್ಮ ಮನೆ ಹತ್ರ ಉಸ್ಕೂರು ದೇವಸ್ಥಾನ ಇದೆ, ಅದು ಮದ್ದೂರಮ್ಮ ದೇವಸ್ಥಾನ. ಹಾಗೆ ಒಂದು ಕೈ ಮುಕ್ಕೊಂಡು ಹಾಗೆ ನಮ್ಮ ಟ್ರಾವೆಲಿಂಗ್ ಮುಂದುವರ್ಸಿದ್ವಿ. ಸೊ ಇದು ನೆಕ್ಸ್ಟ್ ಕಲ್ಲಳ್ಳಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ಮುಂದೆ ಸಾಗಿದ್ವಿ. ನಮ್ಮ ದಾರಿ ಹೀಗೆ ಸಾಗ್ತಾ ಇತ್ತು. ನೋಡಿ, ಹಾಗೆ ಆ ಕಡೆ ಈ ಕಡೆ ನೇಚರು ಎಂಜಾಯ್ ಮಾಡಿಕೊಂಡು ನನ್ನ ಮಗಳು ಜೋಕ್ ಮಾಡ್ತಿದ್ಲು. ಸೊ ಅವಳನ್ನ ಎಲ್ಲ ಮಾತಾಡಿಸ್ಕೊಂಡು ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲರೂ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹಾಗೆ ನಾವು ಬಂಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಇದು ಒಂದು ಮನೆ ದೇವರು, ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇದೆ, ಅಲ್ಲೂ ಹಾಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ತುಂಬ ಲೇಟ್ ಆಗ್ತಾ ಇತ್ತು, ಮತ್ತು ಅಲಂಕಾರ ಎಲ್ಲ ಲೇಟ್ ಆಗ್ತಾಯಿತ್ತು. ಸೊ ಹಾಗೆ ನನ್ನ ಮಗಳಿಗೆ ಫೋಟೋಶೂಟ್ ಮಾಡೋಣ ಅಂದರೆ ಅವಳು ಜಪ ಮಾಡ್ಕೊಂಡು ಕೂತಿದ್ಲು. ಹಾಗೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಮದ್ದೂರಮ್ಮ ದೇವಸ್ಥಾನ ಹೋದ್ವಿ. ಅದು ತಳದೇವರು ಅಂತ. ಅಲ್ಲಿ ಬಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಬೇಕಂತ ಅತ್ತೆ ಹೇಳಿದರು. ಸೊ ಅದಕ್ಕೆ ಮುಂಚೆ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಮತ್ತೆ ಎಲ್ಲ ಕೂತ್ಕೊಂಡು ಎಲ್ಲ ತಟ್ಟೆಯಲ್ಲೆಲ್ಲ ಜೋಡಿಸ್ಕೊಂಡೆ. ಸೀರೆ, ಬಳೆ, ಅಕ್ಕಿ, ತೆಂಗಿನಕಾಯಿ, ಹೂವು ಪ್ರತಿಯೊಂದು ಎಲ್ಲ ಮಾಡಿ ಮಕ್ಕಳ ಕೈಯಲ್ಲೆಲ್ಲ ಕೊಡಿಸಿ ನೆಕ್ಸ್ಟ್ ಮಹಾಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ನೀವು ಒಮ್ಮೆ ಹೋಗಿ ನೋಡಿ ಪೂಜೆ ಮಾಡಿಸಿ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಅದನ್ನೇ ಕೇಳ್ಕೊಳ್ಳೋದು. ಇದು ಮೇನ್ ಮದ್ದೂರಮ್ಮ ಅಂತ, ಅಲ್ಲೂ ಹೋಗಿದ್ವಿ, ಅಲ್ಲೂ ಚೆನ್ನಾಗಾಯಿತು ದರ್ಶನ, ನಮಗೂ ಖುಷಿ ಆಯಿತು. ಸರಿ ಅಂತ ಇನ್ನೇನು ಮಾಡೋದು ಅಂತ ಹೇಳಿ ಹಾಗೆ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳಿಗೆಲ್ಲ ಅದು ಇದು ಏನು ಬೇಕು ಅಂತ ತಿನ್ನಿಸ್ಕೊಂಡು ನಾವು ಹೊರಡೋಣ, ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದರೊಳಗಡೆ ಇನ್ನೊಂದು ಮದ್ದೂರಮ್ಮ ಹತ್ರ ಹೋಗೋಣ ಅಂದ್ಕೊಂಡ್ವಿ, ಅಲ್ಲೂ ಫೈನಲಿ ಮುಗೀತು. ಸೊ ಮುಗಿಸ್ಕೊಂಡು ಹಾಗೆ ನೆಕ್ಸ್ಟು ಚಾಮುಂಡೇಶ್ವರಿ, ನಮ್ಮ ಮೈಸೂರು ಹೇಗಿರುತ್ತೆ ಅಲ್ವಾ, ನೋಡೋಕ್ಕೆ ಖುಷಿ, ಕೇಳೋಕ್ಕೂ ಖುಷಿ. ಹಾಗೆ ನಮ್ಮ ಟ್ರಾವೆಲಿಂಗ್ ನೋಡಿ ಈ ಥರ ಸಾಗ್ತಾ ಇದೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.